ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬುಧವಾರ ಮತ್ತು ಗುರುವಾರದ ವ್ಲಾಗ್. ಹಬ್ಬ ಮತ್ತು ಹಬ್ಬದ ಹಿಂದಿನ ದಿನದ ವ್ಲಾಗ್ ಅಂತಲೇ ಹೇಳ್ತೀನಿ. ಇನ್ನು ಹಬ್ಬದ ಹಿಂದಿನ ದಿನ ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ದೇವ್ರ ಮನೆ ಪಾತ್ರೆ ಎಲ್ಲನೂ ತೊಳ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಮನೇಲಿ ಕಳಸ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ದೇವ್ರ ಮನೆ ಪಾತ್ರೆಗಳನ್ನ ಇವತ್ತು ಯಾಕೆ ತೊಳ್ಕೊಳ್ತಾ ಇದ್ದೀನಿ ಅಂದರೆ, ಇವತ್ತು ಅರ್ಧ ಕೆಲಸ ಮಾಡಿಕೊಂಡ್ರೆ ನಾಳೆಗೆ ಅರ್ಧ ಕೆಲಸ ಆಗುತ್ತೆ, ಫ್ರೀ ಆಗುತ್ತೆ. ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಒಬ್ಬರು ಮಗು ಎತ್ಕೋಬೇಕು, ಒಬ್ಬರು ಕೆಲಸ ಮಾಡ್ಕೋಬೇಕು. ಹಂಗೆ ಮಗು ಬಿಡ್ಕೊಂಡಂತೂ ಕೆಲಸ ಮಾಡೋಕ್ಕಾಗೋದಿಲ್ಲ. ನಾವೊಂದು ಮಾಡೋಕ್ಕೋದ್ರೆ ನಮ್ಮ ಮಕ್ಕಳೇ ಒಂದು ಮಾಡ್ತಾಯಿರ್ತವೆ. ಹಾಗಾಗಿ ಇವತ್ತೇ ದೇವ್ರ ಮನೆ ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಮತ್ತು ಈಗ ಒಂದು 2 ದಿವಸದಲ್ಲಿ ಮತ್ತು ಅಟ್ಟದ ಧೂಳನ್ನು ಕೂಡ ಹೊಡ್ಕೊಂಡಿದ್ರು. ಅದ್ರದ್ದೆಲ್ಲ ಧೂಳೆಲ್ಲ ತುಂಬಾ ಇತ್ತು. ಹಂಗಾಗಿ ಕಳಸ, ದೇವ್ರ ಮನೆ ದೀಪ, ಫೋಟೋ ಎಲ್ಲನೂ ಎತ್ತಿಟ್ಕೊಂಡು ಎಲ್ಲದನ್ನು ನೀಟಾಗಿ ನೀರಲ್ಲಿ ತೊಳ್ಕೊಂಡು ಬರ್ತಾಯಿದ್ದೀನಿ. ಮತ್ತು ತುಂಬಾ ಗಲೀಜಾಗಿಬಿಟ್ಟಿತ್ತು, ಮಣ್ಣಾಗಿಬಿಟ್ಟಿತ್ತು. ಹಾಗಾಗಿ ಎಲ್ಲನೂ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಅರ್ಧ ಅಂದರೆ ನಮ್ಮ ಕೈಲಿ ಎಷ್ಟಾಗುತ್ತೆ ಇವತ್ತು ಅಷ್ಟು ಮಾಡ್ಕೊಳ್ತೀನಿ. ಇನ್ನು ನಾಳೆಗೆ ಇಬ್ಬರಿಗೂ ರಜೆ ಅಲ್ವಾ, ಹಾಗಾಗಿ ಎಲ್ಲನೂ ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಇವತ್ತು ಎಷ್ಟಾಗುತ್ತೋ ಅಷ್ಟು ಅಂತ ಹೇಳ್ತೀನಿ. ಇನ್ನು ದೇವ್ರ ಮನೆಯನ್ನೆಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಮೇಜು ಆದ್ರೂ ಮಾತ್ರ ಬಿಳಿ ಕಲ್ಲಾಗಿರೋದ್ರಿಂದ, ದೇವ್ರ ಮನೆಗೆ ಹಾಕ್ಸಿರೋದು ಬಿಳಿ ಕಲ್ಲಾಗಿರೋದ್ರಿಂದ ಅದು ಏನೇ ಕೊಳೆ ಆದರೂ ಕರೆ ಆದರೂ ಹಂಗೆ ಕಾಡುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು, ಎಷ್ಟು ಒರೆಸಿದ್ರು ಕೂಡ. ನಾನು ಅದರಲ್ಲೂ ಆದಷ್ಟು ಇದು ಮಾಡ್ತೀನಿ. ಅದರಲ್ಲಿ ನನ್ನ ಮಗಳು ಆಟಾಡುವಾಗೆಲ್ಲ ದೇವ್ರ ಮನೆಗೆ ಬಂದು ದೇವ್ರದ್ದು ಕಳ್ಸದ್ದು ತಾಳಿ ಬಳೆ ಎಲ್ಲನೂ ಎಳ್ದೆಳ್ದು ಎಸಿತಾ ಇರ್ತಾಳೆ. ಇನ್ನು ದೇವ್ರ ಮನೆ ಒಳಗೆ ಬರೋ ಹಾಗಿಲ್ದೇ ಇದ್ದಾಗೆಲ್ಲ ಕರ್ಟನ್ ಹಾಕ್ಬಿಡ್ತೀವಿ. ದೇವ್ರ ಮನೇಲಿ ಬಾಗಿಲಿಲ್ಲ, ಆದರೂ ಅವಳು ಬಾಗಿಲಿಲ್ದೇ ಇರೋದ್ರಿಂದ ಒಳಗೆ ಬಂದು ಎಲ್ಲ ನಮಗೆ ಎಸೆಯೋದು, ಎಲ್ಲಿ ಬೇಕಲ್ಲಿ ಇದು ಹರಡೋದು ಎಲ್ಲ ಮಾಡ್ತಾಯಿರ್ತಾಳೆ. ಹಂಗಾಗಿ ತುಂಬಾ ಗಲೀಜಾಗಿತ್ತು, ಎಣ್ಣೆ ಎಲ್ಲ ಚೆಲ್ಲಿತ್ತು. ಅವೆಲ್ಲನೂ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ, ಸರ್ಪ್ ಹಾಕ್ಕೊಂಡು ಮತ್ತು ಸೋಪೆಲ್ಲನೂ ಹಾಕ್ಕೊಂಡು. ಇನ್ನು ನನ್ನ ಮಗಳು ಈ ಬ್ಯಾಕ್ ರೋಡಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಕುಯ್ ಅಂತ ಕುಸುಕ್ತಾ ಇದ್ದಾಳೆ. ಅವಳದು ಹಂಗೆ ವಾಯ್ಸ್ ಕೇಳ್ತಾ ಇರುತ್ತೆ, ಅವಳು ಸೌಂಡ್ ಹಂಗೆ ಬರ್ತಾ ಇರೋದು ಕಾಲ್ಗೆಜ್ಜೆ ಸೌಂಡು. ಅದನ್ನ ಇಗ್ನೋರ್ ಮಾಡಿ ಪ್ಲೀಸ್. ಇನ್ನು ಎಲ್ಲನೂ ಕ್ಲೀನೆಲ್ಲ ಮಾಡಿಕೊಂಡೆ. ಇನ್ನು ಕ್ಲೀನೆಲ್ಲ ಮಾಡಿಕೊಂಡು ಬಿಂದಿಗೆಯಲ್ಲಿದ್ದು ನೀರನ್ನು ತಗೊಂಡೋಗಿ ಹೂವಿನ ಗಿಡಕ್ಕೆಲ್ಲ ಹಾಕಿ ತೊಳೆಯೋಣ ಅಂತ ಕೂತ್ಕೊಂಡೆ. ನಾನು ತೊಳೆಯೋಣ ಅಂತ ಕರೆಕ್ಟಾಗಿ ಕೂತ್ಕೊಂಡೆ, ನೀರು ಬಿಡೋ ಅಣ್ಣ ನೀರನ್ನೇ ಆಫ್ ಮಾಡಿಬಿಟ್ಟ. ಈ ಮನೆ ಹತ್ರನೇ ತೊಳ್ಕೊಂಡು ನೀರುಗಳನ್ನು ಇಟ್ಕೊಳ್ಳೋಣ ಅಂದ್ಕೊಂಡೆ. ಇನ್ನು ಅಣ್ಣ ಸಾಮಾನ್ಯವಾಗಿ ಇಷ್ಟು ಬೇಗ ನೀರು ಆಫ್ ಮಾಡೋದಿಲ್ಲ, ಏಕೆಂದರೆ ನೆನ್ನೆ ಬೆಳಗಿಂದ ಸಂಜೆವರೆಗೂ ನೀರು ಬಿಟ್ಟಿದ್ದ. ಇವತ್ತು ಬೇಗ ಆಫ್ ಮಾಡಿಬಿಟ್ಟಿದ್ದಾನೆ. ಏನಾದ್ರು ಕೆಲಸ ಇದ್ದಾಗಲೇ ಅಣ್ಣ ಬೇಗ ಆಫ್ ಮಾಡೋದು. ಇನ್ನು ಹಂಗೂ ಹಿಂಗೂ ಹೆಂಗೋ ಮಾಡಿಕೊಂಡು ದೇವ್ರ ಮನೆ ಪಾತ್ರೆನ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇನ್ನು ನೀರೆಲ್ಲನೂ ಆಲ್ಮೋಸ್ಟ್ ಇಟ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೆ. ನೀರು ಬರುವಾಗಲೇ ನನಗೆಲ್ಲ ಕೆಲಸ ಆಗಿಬಿಡ್ಬೇಕು, ಇಲ್ಲಾಂದ್ರೆ ನನ್ನ ಕೈ ಕಾಲೇ ಆಡೋಲ್ಲ. ಹಾಗಾಗಿ ಇನ್ನು ಇಟ್ಕೊಂಡು ಒಳಗೆ ಬಂದೆ. ಇನ್ನು ದೇವ್ರ ಮನೆಗೆ ಖಾಲಿ ಬಿಂದಿಗೆ ಇಡಬಾರ್ದು ಅಂತ ಮನೆಯಲ್ಲೇ ತುಂಬಿಸ್ಕೊಂಡಿದ್ದು, ನಾವು ಕುಡಿಯೋಕ್ಕೆ ಅಂತ ತುಂಬಿಸ್ಕೊಂಡಿದ್ದು ಬಿಂದಿಗೆಲ್ಲೇ ನೀರೆಲ್ಲನೂ ತುಂಬಿಸಿ ಇಟ್ಟು, ಇನ್ನು ಬೆಳಗ್ಗೆ ಎದ್ದು ಈ ನೀರು ಚೆಲ್ಲಿಬಿಟ್ಟು ಮತ್ತೊಂದು ಸರಿ ಬಿಂದಿಗೆ ಬೆಳ್ಕೊಂಡು ಈಗ ಹೆಂಗಿದ್ರು ಕ್ಲೀನಾಗಿ ಬೆಳಗಿರ್ತೀನಿ ಅಲ್ವಾ, ಮತ್ತೊಂದು ಸರಿ ನೀಟಾಗಿ ಬೆಳ್ಕೊಂಡು ಇನ್ನೊಂದು ಸರಿ ಹಂಗೆ ಸುಮ್ಮನೆ ಬೆಳ್ಕೊಂಡು ನೀರೇ ಹಿಡಿಯೋದು. ನೀರು ಬರುವಾಗ ನಲ್ಲಿ ನೀರು ಹಿಡಿದ್ಬಿಟ್ಟು ದೇವ್ರ ಮನೆಗೆ ಇಡೋದು ಅಂದ್ಕೊಂಡು ಎಲ್ಲದನ್ನು ಕೂಡ ಹಾಗೆ ಹಾಕಿಡ್ತಿದ್ದೆ, ನೀರು ಇಡ್ತಿದ್ದೆ. ಇನ್ನು ಇವೆಲ್ಲನೂ ನೀರೆಲ್ಲನೂ ಊದಿಟ್ಟೆ. ಇನ್ನು ನೀರು ಊದಿಟ್ಬಿಟ್ಟು ಈಚೆ ಕಡೆ ಇಟ್ಬಿಟ್ರೆ ನನ್ನ ಮಗಳು ಬಂದು ಎಲ್ಲನೂ ಚೆಲ್ತಾಳೆ. ಹಂಗಾಗಿ ದೇವ್ರ ಮನೆ ಎಲ್ಲನೂ ಒರೆಸಿದ್ನಲ್ಲ ಅಂದ್ಬಿಟ್ಟು ಎಲ್ಲ ಬಿಂದಿಗೆನೂ ತಗೊಂಡೋಗಿ ದೇವ್ರ ಮನೆಯೆಲ್ಲ ಇಟ್ಟು, ಇನ್ನು ದೇವ್ರ ಮನೆ ದೀಪ, ಗಂಟೆ, ಮಂಗಳಾರತಿ ಮಾಡೋ ಅಂಥದ್ದು ತಟ್ಟೆ ಯಾವುದೂ ಬೆಳಗಿಲ್ಲ. ಫಸ್ಟು ಬಿಂದಿಗೆ ಏನು ಬೆಳಗಿದೆ ಅದನ್ನು ಒಳಕ್ಕಿಟ್ಟೋಣ, ಆಮೇಲೆ ಅವನ್ನೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದನ್ನು ಕೂಡ ಮಾಡ್ಕೊಂಡು ಒಳಕ್ಕಿಟ್ಕೊಂಡೆ. ಇನ್ನು ಇಲ್ಲಿ ತರಕಾರಿ ಯಾರು ಬಂದಿದ್ರು. ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಗೆಣಸು, ಅವರೆಕಾಳು ಅಲ್ವಾ. ನಮ್ಮ ಮನೆಯವ್ರು ಬೆಂಗಳೂರಲ್ಲಿ ಇರೋದ್ರಿಂದ ತಂದು ಕೊಡೋರು ಯಾರೂ ಇಲ್ಲ. ಇನ್ನು ಅವ್ರು ಇದ್ದಿದ್ರೆ ಚನ್ನಪಟ್ಟಣಕ್ಕೆ ಹೋಗ್ತವ್ರವರು. ಇಲ್ಲೇ ಊರೊಳಗೆ ತರಕಾರಿ ಮಾರ್ಕೊಂಡು ಬಂದಿದ್ರು, ಅವ್ರ ತೊಗೊಂಡೆ. ಇನ್ನು ಸಂಜೆ ಆಗ್ತಾ ಅಂಗನವಾಡಿಗೆ ಮಕ್ಳ ಚೆಕಪ್ಪಿಗೆ ಅಂತ ಗೌರ್ಮೆಂಟಿಂದ ಅಪಾಯಿಂಟ್ ಮಾಡಿದ್ದಂಥ ಡಾಕ್ಟ್ರುಗಳು ಬಂದಿದ್ದರು. ಇನ್ನು ಅಲ್ಲಿಗೆ ಹೋಗಿ ಮಕ್ಳನ್ನ ಚೆಕಪ್ ಮಾಡಿಸ್ಕೊಂಬಂದೆ. ಏನಿಲ್ಲ, ಮಕ್ಳಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ಮತ್ತು
ಅವ್ರಿಗೇನಾರು ಪ್ರಾಬ್ಲಮ್ ಇದ್ದರೆ ಇಲ್ಲಿ ಹೇಳಿದರೆ ಅವರು ಹಾಸನಕ್ಕೆ ರೆಫರ್ ಮಾಡ್ತಾರೆ. ಹಂಗೆ ನನ್ನ ಮಗಳಿಗೂ ಕೂಡ ರೆಫರ್ ಮಾಡಿದರು. ಏಕೆಂದರೆ ಲೆಫ್ಟ್ ಸೈಡ್ ಲೆಗ್ಗು ಒಂದು ಸ್ವಲ್ಪ ಕ್ರಾಸ್ ಆಗಿತ್ತು. ಹಿಂಗಾಗಿದ್ದೇನೋ ಹೊತ್ತಿಗೆ ಹಾಸನಕ್ಕೆ ರೆಫರ್ ಮಾಡಿದ್ದಾರೆ. ಹೋಗಬೇಕು, ಹೋದಾಗ ವ್ಲಾಗ್ ಮಾಡಿ ತೋರಿಸ್ತೀನಿ. ಇನ್ನು ಬಂದು ಇವತ್ತು ಸಂಕ್ರಾಂತಿಗೆ ಇದು ಕುಯ್ಕೊಳ್ತಾ ಇದ್ದೀನಿ ಕೊಬ್ಬರಿಯ. ಇನ್ನು ಕೊಬ್ಬರಿನ ನಾನು ಕುಯ್ದು 2 ದಿನ ಮುಂಚೆನೇ ಒಣಗಿಸ್ಬೇಕು. ಅದು ಜಾಸ್ತಿ ಮಾಡೋದು ಬೇಡ, ಜಾಸ್ತಿ ಮಾಡೋದಾದರೆ ಒಣಗಿಸಿಟ್ಕೋಬೇಕು, ಇಲ್ಲಾಂದರೆ ಅದು ಸ್ಮೆಲ್ ಬರುತ್ತೆ ಅಂದ್ಕೋಬೇಕಿತ್ತು. ನಾನು ಕಮ್ಮಿ ಮಾಡ್ತಿರೋದ್ರಿಂದ ಅದು ಯಾವುದೂ ಯೋಚನೆ ಇಲ್ಲ. ಇನ್ನು ಮನೇಲಿ ಎಳ್ಳು ಬೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೈಟೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಇನ್ನು ಬೆಳಗ್ಗೆ ಎದ್ದರೆ ಆಗೋದಿಲ್ಲ, ಇದೇ 1 ಗಂಟೆ ಹಿಡಿದು ಬಿಡುತ್ತೆ ಕೆಲಸ ಅಂದ್ಬಿಟ್ಟು. ಇನ್ನು ಎಳ್ಳು ಬೆಲ್ಲನ ಹೊರಗಡೆ ತರೋದಕ್ಕಿಂತ ಪ್ಯಾಕೆಟಲ್ಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಒಂದು ಹಬ್ಬದ ವೈಬ್ ಇರುತ್ತೆ, ಹಬ್ಬ ಮಾಡಿದ್ಕೂ ಒಂಚೂರು ಸಂತೋಷನಾದ್ರು ಇರುತ್ತೆ. ಸಂಕ್ರಾಂತಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಎಳ್ಳು ಬೆಲ್ಲ, ಕುಸ್ಕಿದ ಗೆಣಸು, ಕಡಲೆಕಾಯಿ ಮತ್ತು ಅವರೆಕಾಯಿ ಇವೇ ಅಲ್ವಾ. ಹಂಗಾಗಿ ಈಗ ಮನೇಲೇ ಎಳ್ಳು ಬೆಲ್ಲ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ನಮಗೇನು ಜಾಸ್ತಿ ಆಗಲಿಲ್ಲ, ಏನಂದ್ರೆ 1 ಮುಕ್ಕಾಲು ಕೆಜಿ ಅಷ್ಟೇ ಆಯಿತು. ಇನ್ನು ಇದನ್ನು ಮನೇಲಿ ಮಾಡಿಕೊಂಡ್ರೆ ಏನಾರು ಮನೇಲಿದ್ದಾಗ ಬೇಜಾರಾದಾಗ ಟೈಮ್ ಪಾಸ್ಗೆ 1-2 ಬಾಯಿಗೆ ಹಾಕೋಬೋದು. ಹಾಗಾಗಿ ಮಾಡಿಟ್ಕೊಂಡು ಒಂದು ಬಾಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಅತ್ತೆ ಊರಲ್ಲಿ ಯಾರು ಕೂಡ ಸಂಕ್ರಾಂತಿ ಹಬ್ಬ ಆಲ್ಮೋಸ್ಟ್ ಮಾಡೋದಿಲ್ಲ. ಎಲ್ಲೋ ಅಪರೂಪಕ್ಕೆ ಒಂದೊಂದು ಮನೇಲಿ ಮಾಡ್ತಾರೆ, ಎಳ್ಳು ಬೆಲ್ಲ ಹಂಚ್ತಾರೆ. ಇನ್ನು ನಮ್ಮ ಅಮ್ಮನ ಮನೆ ಕಡೆಯಲ್ಲಾದರೆ ಕಂಪಲ್ಸರಿ ಎಳ್ಳು ಬೆಲ್ಲ ಮಾಡಿ ಎಲ್ಲರ ಮನೆಗೂ ಹಂಚೋರು. ಹಂಗಾಗಿ ನನಗೇನು ಎಳ್ಳು ಬೆಲ್ಲ ದೇವ್ರ ಮನೇಲಿಟ್ಟು ಪೂಜೆ ಮಾಡೋಕೆ ಆಗೋವಷ್ಟು ಮಾಡಿಕೊಂಡೆ, ಸಾಕು ನಮಗಿರೋರು ಒಂದು 3 ಜನಕ್ಕೆ. ಇನ್ನು ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಇನ್ನು ನಮ್ಮ ಮಾವನಿಗೆ ಅವರೆಕಾಯಿ ಸುಲಿರಿ, ಅವರೆಕಾಯಿ ನೆನಕರ ಮೇಯ್ನ್ ಚಿಲ್ಕ ಅವರೆಕಾಳು ಸಾರು ಮಾಡಿ ಹಾಕಿ ಅಂದ್ಬಿಟ್ಟು ಅವ್ರಿಗೆ ಅವರೆಕಾಯಿ ಕೊಟ್ಟಿದ್ದೀನಿ. ಅವ್ರು ಸುಲಿತಾ ಇದ್ದಾರೆ. ಇನ್ನು ನನ್ನ ಮಗಳು ನನ್ನ ಜೊತೆಗೆ ಎದ್ದು ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಾಗಿಲಿಗೆ ಒಂದು ರಂಗೋಲಿ ಹಾಕ್ಕೊಂಡೆ. ಏನೋ ಬಂದಷ್ಟು, ನನಗೆ ಅಷ್ಟಾಗಿ ರಂಗೋಲಿ ಬರೋಲ್ಲ, ಬರೋದೇ 1-2 ಅದ್ರಲ್ಲಿ ಬಂದು ರಂಗೋಲಿನ ಹಾಕ್ಕೊಂಡೆ. ಇನ್ನು ಹಾಕ್ಕೊಂಡಾದ್ಮೇಲೆ ಇನ್ನು ಒಳಗಡೆ ಏನು ಕೆಲಸನೂ ಮುಗ್ದಿರಲಿಲ್ಲ. ಪಾತ್ರೆ ಒಂದು ತೊಳ್ಕೊಂಡಿದ್ದೆ, ಇನ್ನು ಮ್ಯಾಟೆಲ್ಲನೂ ವಾಶ್ ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ನು ಮನೆ ಕಸ ಹೊಡೆಯೋದು, ಮನೆ ಒರೆಸೋದು ಯಾವುದೂ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ನೋಡ್ತಿರ್ಬೋದು ಮನೆಯೆಲ್ಲ ಎಷ್ಟೊಂದು ಹರಗಿದೆ ಅಂದರೆ ಮಕ್ಕಳಿಗೆ ನಮ್ಮಲ್ಲಿ ಇನ್ನೂ ಒಗೆಯೋ ಬಟ್ಟೆ ಮಡಚಿಟ್ಟಿಲ್ಲ. ಇಷ್ಟೆಲ್ಲ ಇದು ಇನ್ನು ಬರೀ ನೀರಲ್ಲೇ ಒಂದು ಕಚ್ಚಿ ಹಾಕಿದ್ದೀನಿ. ಈಗ ನನ್ನ ಕೆಲಸನ ಚಾಲೂ ಮಾಡ್ಕೋಬೇಕು. ಇನ್ನು ನೀರು ಕಾಯ್ತಾ ಇದ್ದಂಗೆ ಮಕ್ಳಿಗೆ ನೀರು ಉಯ್ಬೇಕು, ನಾನು ನೀರು ಉಯ್ಕೋಬೇಕು. ಇನ್ನು ಮನೆಯೆಲ್ಲನೂ ಒರೆಸ್ಕೊಂಡು ರೆಡಿ ಮಾಡ್ಕೊಳ್ಬೇಕಿತ್ತು. ಇನ್ನು ಟೈಮ್ ನೋಡ್ತಿರ್ಬೋದು, ಏನಿಲ್ಲ ಅಂದರೂ ಒಂದು 10:15 ಆಗಿದೆ. ಇನ್ನು ತಿಂಡಿ ಕೂಡ ಆಗಿಲ್ಲ. ಹಸಿ ಬಟಾಣಿ ತಗೊಂಡಿದ್ದೆ, ಪಲಾವ್ ಮಾಡಬೇಕಿತ್ತು. ಇನ್ನು ಪಲಾವ್ ಕೂಡ ಮಾಡಿಕೊಂಡೆ. ಪಲಾವ್ ಮಾಡ್ಕೊಂಡು ತಿನ್ನೋದ್ರೊಳಗೆ ಏನಿಲ್ಲ ಅಂದರೂ ಟೈಮು 11:15 ಆಯಿತು. ತಿಂಡಿ ಇವತ್ತು ತುಂಬಾ ಲೇಟಾಯಿತು. ಇನ್ನು ತಿಂಡಿ ಎಲ್ಲನೂ ತಿಂದು ಡೈರೆಕ್ಟು ಕಾಳು ಚಿಲ್ಕಿಸ್ಕೊಳ್ತಾ ಇದ್ದೀನಿ. ಕಾಳಿನ ಮೇಯ್ನಾಗಿ ಅಂದರೆ ಚಿಲ್ಕ ಅವರೆಕಾಳು ಸಾರು ಅಂದರೆ ಇದ್ಕಿದ ಬೇಳೆ ಸಾರೇ ಅಲ್ವಾ ಮೇಯ್ನ್ ಇಂಪಾರ್ಟೆಂಟು. ಹಾಗಾಗಿ ಇದ್ಕಿದ ಬೇಳೆ ಸಾರು ಮಾಡಲಿಕ್ಕೆ ಚಿಲ್ಕಿಸ್ಕೊಳ್ತಾ ಇದ್ದೀನಿ. ನಮ್ಮ ಮಾವ ಮುಕ್ಕಾಲು ಭಾಗ ಚಿಲ್ಕಿಸಿದ್ರು, ಇನ್ನು ಅರ್ಧ ಭಾಗ ನನಗೆ ಬಿಟ್ಟು ಹೋಗಿದ್ದಾರೆ. ಕಾಲು ಭಾಗ ಅದನ್ನು ನಾನು ಚಿಲ್ಕಿಸ್ಕೊಳ್ತಾ ಇದ್ದೀನಿ. ಇನ್ನು ಮನೆಯೆಲ್ಲನೂ ಒರೆಸ್ಕೊಂಡೆ, ಮನೆಯೆಲ್ಲ ಕ್ಲೀನ್ ಮಾಡಿದೆ. ನೋಡಿ ಆಗ ಎಷ್ಟು ಹರಿಗಿತ್ತು ಮನೆ, ಈಗ ಎಷ್ಟು ಕ್ಲೀನಾಗಿದೆ. ಇದೇನಿದ್ರು ಒಂದು ಅರ್ಧ ಗಂಟೆ ಅಷ್ಟೇ. ಮತ್ತು ಯಥಾ ಪ್ರಕಾರ ಬೆಳಗ್ಗೆ ಏನು ಹರಿಗಿತ್ತು ಮನೆ ಅದೇ ಥರ ಆಗುತ್ತೆ. ಇನ್ನು ಸ್ನಾನ ಎಲ್ಲನೂ ಮಾಡ್ಕೊಂಡು ಮುಗಿಸ್ಕೊಂಡು ಬಂದೆ. ಇನ್ನು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಬರೋದ್ರೊಳಗೆ 3 ಗಂಟೆ ಆಗಿತ್ತು. ಮಕ್ಕಳಿಗೆಲ್ಲ ನೀರೋದು. ಇನ್ನು ನನ್ನ ಮಗ ಅಲ್ಲೇ ನಿಂತಿದ್ದಾನೆ, ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಇನ್ನು ಹಸಿ ಅವರೆಕಾಯಿ ತೊಗೊಂಡಿದ್ದೆ. ಎಲ್ಲನೂ ಅವರೆಕಾಯಿ ಸುಲಿದಿರಲಿಲ್ಲ, ಸುಲಿದಿದ್ದು ಇನ್ನೂ ಹಸಿ ಇತ್ತು. ಅದನ್ನು ನೈವೇದ್ಯಕ್ಕೆ ಅಂತ ಬೇಯಿಸ್ಕೊಳ್ಳೋಕ್ಕೆ ಅಂತ ಒಂದು ತಪ್ಪಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಸಿ ಅವರೆಕಾಯಿ. ಇನ್ನು ಹಸಿ ಅವರೆಕಾಳು ಕುಸುಕ್ತಾ ಇದ್ದೀನಿ. ಇನ್ನು ಅದು ಬೆಂದಾದಮೇಲೆ ದೇವ್ರಿಗೆ ನೈವೇದ್ಯಕ್ಕೆ ತೆಗ್ದಿಡೋದಷ್ಟು ಉಪ್ಪು ಹಾಕ್ಕೊಂಡು. ಇನ್ನು ಒಂದು ಕಡೆ ತರಕಾರಿನೂ ಕೂಡ ಕುಯ್ಕೊಳ್ತಾ ಇದ್ದೀನಿ. ಚಿಲ್ಕ ಅವರೆಕಾಳು ಜೊತೆ ತರಕಾರಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ತರಕಾರಿನೂ ಕೂಡ ಕುಯ್ಕೊಳ್ತಾ ಇದ್ದೀನಿ. ಇಲ್ಲಿ ಮೂಲಂಗಿ, ನೂಕೋಲು, ಗೆಡ್ಡೆಕೋಸು, ಆಲೂಗೆಡ್ಡೆ, ಮುಳ್ಗಾಯಿ ಇಷ್ಟು ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ತೊಂಡೆಕಾಯಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಕುಯ್ಕೊಳ್ತಾ ಇದ್ದೀನಿ. ಇನ್ನು ಕುಯ್ಕೊಂಡೆಲ್ಲ ಆದಮೇಲೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಾಯಿತು. ನೋಡ್ತಾ ಇರ್ಬೋದು, ಚಿಲ್ಕ ಅವರೆಕಾಳು ಸಾಂಬಾರು ತರಕಾರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮೊಟ್ಟೆ ಹಾಕ್ಕೊಂಡು ಕೂಡ ಮಾಡಿದರೂ ಚೆನ್ನಾಗಿರುತ್ತೆ. ಚಿಲ್ಕ ಅವರೆಕಾಳು ಸಾರು ತರಕಾರಿ ಜೊತೆಗೆ ಮಾಡಿದರೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಇನ್ನು ನಾನ್ ವೆಜ್ ಮಾಡೋಂಗಿಲ್ವಲ್ಲ ಈ ಹಬ್ಬದಲ್ಲಿ, ಹಾಗಾಗಿ ಇನ್ನು ನೈವೇದ್ಯಕ್ಕೆ ಅಂತಲೇ ಅನ್ನ ಮತ್ತು ಸಾಂಬಾರು ಮತ್ತು ಕುಸ್ಕಿದ ಕಾಳು
ಅಂದರೆ ಅವರೆಕಾಳು ಏನು ಬೇಯಿಸಿದ್ದೆ ಅವರೆಕಾಳು ಇಷ್ಟನ್ನು ಇಟ್ಕೊಳ್ತಾ ಇದ್ದೀನಿ. ಇಷ್ಟರ ಜೊತೆಗೆ ಎಳ್ಳು ಬೆಲ್ಲ ಮಾಡಿದ ಎಳ್ಳು ಬೆಲ್ಲನೂ ಕೂಡ ಹಾಕ್ಕೋಬೇಕಲ್ವ. ಹಾಗಾಗಿ ಇದನ್ನು ಇಟ್ಕೊಂಡು ಸೈಡಿಗೆ ಇನ್ನು ಎಳ್ಳು ಬೆಲ್ಲ ರಾತ್ರಿಯೇ ಏನು ಮಾಡಿ ಇಟ್ಕೊಂಡಿದ್ದೆ ಬಾಕ್ಸಿಗೆ ಅದನ್ನು ಕೂಡ ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಎಳ್ಳು ಬೆಲ್ಲ ಎಲ್ಲನೂ ತೆಗೆದಿಟ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಒಂದೇ ಮಾಡಬೇಕಾಗಿರೋದು. ಅದನ್ನು ಕೂಡ ನೆಮ್ಮದಿಯಾಗಿ ತೃಪ್ತಿಯಾಗಿ ಮಾಡಿ ಮುಗಿಸ್ಕೊಂಡೆ. ಈ ಸಂಕ್ರಾಂತಿ ಹಬ್ಬ ನನಗೆ ಇಷ್ಟೇ ಸ್ಪೆಷಲಾಗಿತ್ತು, ಮಾತ್ರ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.